ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂತಾರ ನಟಿ ರುಕ್ಮಿಣಿಯ ಎಐ ಅಶ್ಲೀಲ ಫೋಟೋ ವೈರಲ್ ಪ್ರಕರಣದಲ್ಲಿ ಸೈಬರ್ ಕ್ರೈಂ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳ ಬ್ಯಾಕ್ಗ್ರೌಂಡ್ ಹಾಗೂ ಪೊಲೀಸರ ಮುಂದೆ ಬಾಯ್ಬಿಟ್ಟಿರೋ ವಿಚಾರ ಕೇಳಿದ್ರೆ ಶಾಕ್ ಆಗ್ತೀರಾ. ಆ ಕುರಿತ ಸ್ಟೋರಿ ಇಲ್ಲಿದೆ. ರುಕ್ಮಿಣಿ ವಸಂತ್ ಬಿಕಿನಿ ಫೋಟೋ ವಿಡಿಯೋ ವೈರಲ್ ಕೇಸ್. ಎಐ ಬಳಸಿ ಅಶ್ಲೀಲ ವಿಡಿಯೋ ವೈರಲ್ ಮಾಡಿದ್ದ 3 ಅರೆಸ್ಟ್. ಆರೋಪಿಗಳ ಹಿನ್ನೆಲೆ ಕೆದಕಿದ ಸೈಬರ್ ಕ್ರೈಂ ಪೊಲೀಸರಿಗೆ ಶಾಕ್. ಕಾಂತಾರ ಸುಂದರಿ ರುಕ್ಮಿಣಿ ವಸಂತ್ ಸಿನಿಮಾವೊಂದಕ್ಕೆ ಬಿಕಿನಿ ಫೋಟೋಶೂಟ್ ಮಾಡಿಸಿದ್ದಾರೆಂದು ವೈರಲ್ ಆಗಿದ್ದ ಫೋಟೋ ಪ್ರಕರಣದ ತನಿಖೆ ಕೈಗೊಂಡಿದ್ದ ಸೈಬರ್ ಕ್ರೈಂ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಾಗಲಕೋಟೆಯ ರವಿಕುಮಾರ್, ಬೆಂಗಳೂರಿನ ರಂಜಿತ್, ತೀರ್ಥಹಳ್ಳಿಯ ಚಂದ್ರಕಾಂತ್ರನ್ನ ಬಂಧಿಸಿರೋ ಸೈಬರ್ ಕ್ರೈಂ ಪೊಲೀಸರು ಆರೋಪಿಗಳನ್ನ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ವೇಳೆ ಆರೋಪಿಗಳ ಹಿನ್ನೆಲೆ ಹಾಗೂ ಅವರು ಮಾಡಿದ ಕ್ರೈಂ ಬಗ್ಗೆ ವಿಚಾರಣೆ ಮಾಡಿದ್ದು, ಆರೋಪಿಗಳು ನೀಡಿದ ಹೇಳಿಕೆ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ. ಹಾಗಿದ್ರೆ ಆರೋಪಿಗಳ ಹಿನ್ನೆಲೆ ಏನು, ಅವರು ಮಾಡ್ತಿದ್ದ ಕೆಲಸ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಆರೋಪಿ ರವಿಕುಮಾರ್ ವಿದ್ಯಾಭ್ಯಾಸದಲ್ಲಿ BSc ನರ್ಸಿಂಗ್ ಓದ್ತಿದ್ದಾನೆ. ಜೊತೆಗೆ ಯೂಟ್ಯೂಬ್ ಚಾನೆಲ್ ಕೂಡ ಓಪನ್ ಮಾಡಿ ನಡೆಸ್ತಿದ್ದಂತೆ. ಡಲ್ ಆಗಿ ಓಡ್ತಿದ್ದ ಚಾನೆಲ್ಗೆ ರುಕ್ಮಿಣಿ ವಸಂತ್ರ ಎಐ ವಿಡಿಯೋ ಹಾಕಿದ ತಕ್ಷಣ ಸಿಕ್ಕಾಪಟ್ಟೆ ವ್ಯೂಸ್ ಪಡೆದುಕೊಂಡು ಆರೋಪಿ ರಂಜಿತ್ ಬೆಂಗಳೂರಿನ ಮಂಜುನಾಥ ನಗರ ನಿವಾಸಿಯಾಗಿದ್ದು, ಈತ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ವರ್ಷಕ್ಕೆ 20 ಲಕ್ಷ ಪ್ಯಾಕೇಜ್ ಇತ್ತಂತೆ. 3ನೇ ಆರೋಪಿ ಚಂದ್ರಶೇಖರ್ ಕೂಡ ಚಾರ್ಟೆಡ್ ಅಕೌಂಟ್ ಕಂಪನಿಯಲ್ಲಿ ಕೆಲಸದಲ್ಲಿದ್ದು ಲಕ್ಷಾಂತರ ಸಂಬಳ ಪಡೆದಿದ್ದ ಅನ್ನೋದು ಗೊತ್ತಾಗಿದೆ. ಸಾಮಾನ್ಯವಾಗಿ ಈ ರೀತಿ ವಿಡಿಯೋ ವೈರಲ್ ಮಾಡೋರು ತಿಳುವಳಿಕೆ ಇಲ್ಲದ, ಕೆಲಸ ಕಾರ್ಯ ಇಲ್ಲದೆ ಇರೋರು ಆಗಿರ್ತಾರೆ. ಆದ್ರೆ ನಟಿ ರುಕ್ಮಿಣಿ ವಸಂತ್ ಕೇಸ್ನಲ್ಲಿ ಬಂಧಿತ 3 ಆರೋಪಿಗಳು ಫನ್ಗಾಗಿ ನಟಿಯರ ಡೀಪ್ ಫೇಕ್ ವಿಡಿಯೋ ಮಾಡ್ತಿದ್ದಾರೆಂದು ಬೆಳಕಿಗೆ ಬಂದಿದ್ದು, 3 ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. SK ಮಂಜುನಾಥ್, ಕ್ರೈಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.